ಮಿನಿ ಅಸೆಂಬ್ಲಿ ಅಂತಾನೆ ಕರೆಯಲ್ಪಡುವಂತ ಹಳೆ ಬಿಬಿಎಂಪಿ ಈಗಿನ ಜಿಬಿಎಚ್ ಚುನಾವಣೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಜೂನ್ 30ರೊಳಗಾಗಿ ಒಂದು ಜಿಬಿಎ ವ್ಯಾಪ್ತಿಗೆ ಬರುವಂತ ನಗರ ಪಾಲಿಕೆಗಳ ಚುನಾವಣೆಯನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ದೇಶನವನ್ನ ಕೊಟ್ಟಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಾರಿಗೆ ಸಚಿವರು ಹಾಗೂ ಬೆಂಗಳೂರಿನ ಶಾಸಕರು ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡಿಸ್ತೀನಿ ಸರ್. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಜೂನ್ 30ರೊಳಗಾಗಿ ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಬೇಕು ಅಂತ. ಸರ್ಕಾರ ಸಿದ್ಧವಾಗಿದೆಯಾ ಸರ್? ಈಗ 5 ವರ್ಷ 6 ತಿಂಗಳು ಅಂದ್ಕೊಳ್ಳಿ, ಜನಪ್ರತಿನಿಧಿಗಳೇ ಮಹಾನಗರ ಪಾಲಿಕೆ ನಡ್ಕೊಂಡೋಗಿದೆ. ಈಗ ಜಿಬಿಎ ಆಗಿದೆ. ಈಗ ಜೂನ್ 30ರೊಳಗಡೆ ಚುನಾವಣೆ ಮಾಡಲೇಬೇಕು, ವಿಧಿನೇ ಇಲ್ಲ. ಯಾಕಂದ್ರೆ ನಾವು ಕೂಡ ಅಪ್ಡೇಟ್ ಹಾಕಿದ್ವಿ. ನಾವು ಆ್ಯಕ್ಚುಲಾಗಿ ಏಪ್ರಿಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಮತ್ತೆ ಒಂದು ಶಾಲೆ ಅದು ಕಾಲೇಜು ಎಲ್ಲ ಇರುತ್ತೆ ಅಂತೇಳಿ ಜೂನ್ 30ರವರೆಗೂ ಟೈಮ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಅಂತೂ ಸಿದ್ಧವಾಗಿದೆ. ನಮ್ಮ ಬೆಂಗಳೂರು ಸೌತ್ ಈಗ ತಾನೇ ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಅದೇ ರೀತಿ 5 ಕಾರ್ಪೊರೇಷನ್ನ ಎಲ್ಲ ನಮ್ಮ ಉಸ್ತುವಾರಿ ಸಚಿವರು ಅವರೊಂದಕ್ಕೆ ಹಾಕಿದ್ದಾರೆ. ನಾವೆಲ್ಲ ಕೂಡ ಈಗಾಗಲೇ ನಾವು ಅಪ್ಲಿಕೇಶನ್ ಕರೆದ್ಬಿಟ್ಟಿದ್ದೀವಿ. ಕ್ಯಾಟಗರಿ ಮುಂಚೆನೇ ಅಪ್ಲಿಕೇಶನ್ ಕೂಡ ಕರೆದ್ಬಿಟ್ಟಿದ್ವಿ. ಚುನಾವಣೆ ಎದುರಿಸಲೇಬೇಕಾಗುತ್ತೆ ಸರ್. ಈಗ ಇದೊಂದು ರೀತಿ ಸರ್ಕಾರಕ್ಕೆ ಒಂದು ರೀತಿ ಪ್ರತಿಷ್ಠೆಯ ಚುನಾವಣೆ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಂತೆ ಮಿನಿ ಅಸೆಂಬ್ಲಿ ಅಂತಾನೆ ಬಿಂಬಿತವಾಗಿರೋಂಥ ಚುನಾವಣೆ. ಇದು ಯಾರ ನಾಯಕತ್ವದಲ್ಲಿ ಈ ಒಂದು ಚುನಾವಣೆ ನಡೆಯುತ್ತೆ ಸರ್? ಯಾಕಂತ ಹೇಳಿದ್ರೆ ಸ್ಥಳೀಯರಿಗೆ ಉಸ್ತುವಾರಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಇದೆ. ಈ ನಿಟ್ಟಿನಲ್ಲಿ ಯಾರ ನೇತೃತ್ವದಲ್ಲಿ ಹೋಗ್ತಾರೆ? DCM DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಆಗುತ್ತಾ ಅಥವಾ ಸಾಮೂಹಿಕ ನಾಯಕತ್ವನ ಹೇಗೆ ಅಂತ? ಈಗ ಈ ಚುನಾವಣೆ, ಬೆಂಗಳೂರು ಚುನಾವಣೆ ಬಹಳ ಇಂಪಾರ್ಟೆಂಟ್. ಇದರಲ್ಲಿ CM, DCM, ನಗರದ ಎಲ್ಲ ಸಚಿವರು, ಶಾಸಕರು ಎಲ್ಲರೂ ಜವಾಬ್ದಾರಿ ಇದೆ. ಎಲ್ಲರಿಗೂ ಜವಾಬ್ದಾರಿ ಇದೆ. ಎಲ್ಲ ಸಾಮೂಹಿಕವಾಗಿ ಮಾಡ್ತಾರೆ. ಇದೊಂದು ರೀತಿ ನಾಯಕತ್ವ ವಿಚಾರನ ನಿರ್ಧಾರ ಮಾಡುತ್ತಾ ಸರ್ ಈ ಒಂದು ಚುನಾವಣೆ? ಯಾಕಂತ ಹೇಳಿದ್ರೆ ನೀವು ಬೆಂಗಳೂರಿನ ಹಿರಿಯ ಶಾಸಕರು, ಹಿರಿಯ ಸಚಿವರು ಕೂಡ. ನಿಮ್ಮ ಪ್ರಕಾರ ಈ ಒಂದು ಜಿಬಿಎ ಚುನಾವಣೆ ಇದೆಯಲ್ಲ, ಒಂದಷ್ಟು ರಾಜಕೀಯ ಧ್ರುವೀಕರಣಕ್ಕೆ ಕಾರಣ ಆಗ್ಬೋದಾ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ? ನಾಯಕತ್ವಕ್ಕೂ ಈ ಚುನಾವಣೆಗೂ ಯಾವ ಸಂಬಂಧನೂ ಇಲ್ಲ. ಒಂದು ಬೆಂಗಳೂರು ಜನತೆ ಪ್ರಬುದ್ಧ ಮತದಾರರು, ಅವರು ಪ್ರಬುದ್ಧವಾಗಿ ಯೋಚನೆ ಮಾಡಬೇಕು. ಯಾಕೆಂದರೆ ಬೆಂಗಳೂರಿಗೆ 1900 ನಮಗೆ ಸ್ವಾತಂತ್ರ್ಯ ಬಂದಾಗ 47ರಿಂದ ಆವಾಗ 70 ದೇವರಾಜ ಅರಸವರು ಬಂದ ಮೇಲೆ ಅವಾಗ ನಮ್ಮ ತಿಪ್ಪಣ್ಣಹಳ್ಳಿಂದನೇ ನೀರು ಬರ್ತಾ ಇದ್ದಿದ್ದು. ಪ್ರಥಮ ಬಾರಿಗೆ ಕಾವೇರಿ ನೀರು ತಂದಿದ್ದು ದೇವರಾಜ ಅರಸವರು. ಅದಾದ್ಮೇಲೆ ವೀರಪ್ಪ ಮೊಯ್ಲಿಯವರು, ಬಂಗಾರಪ್ಪ ಅವರು, ಈ ಥರ 4ನೇ ಸ್ಟೇಜಲ್ಲೇ ಈಗ 2-3 ಹಂತ ಆಗೋಯ್ತು. ಒಂದು ಬಿಟ್ಟರೆ ಉಳಿದಿರ್ತಕ್ಕಂಥ 5-6 ಹಂತಗಳಲ್ಲಿ ಕಾವೇರಿ ನೀರು ತಂದಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷನೇ. ಬೆಂಗಳೂರು ವ್ಯಾಪಕವಾಗಿ ಬಿಡಿ ಲೇಔಟು, CITB ಇದ್ದಾಗ ಲೇಔಟ್ ಮಾಡಿದ್ದು, ಜನತೆಗೆ ಇಲ್ಲಿ ಸೈಟ್ಗಳು ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ಮತ್ತೆ ಸ್ಟಾರ್ ಡ್ರೈನ್ಸ್ ಮಾಡಿದ್ದು. ಅದೇ ರೀತಿ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ CMCಗೆ ಇತ್ತಲ್ಲ, 7 CMC 2 TMCಗೆ ಕುಡಿಯೋ ನೀರು, ಸ್ಯಾನಿಟರಿ ಕೊಟ್ಟಿದ್ದು SM ಕೃಷ್ಣ ಅವರಿದ್ದಾಗ. ಅದಾದ್ಮೇಲೆ 110 ಹಳ್ಳಿ ಸೇರಿಸ್ಬಿಟ್ಟು ಹೋಗ್ಬಿಟ್ಟು ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಡಿಯೋ ನೀರು ಇರಲಿಲ್ಲ, ಸ್ಯಾನಿಟರಿ ನೀರು ಇರಲಿಲ್ಲ. ಆಮೇಲೆ ಮೊನ್ನೆ 13ರಿಂದ 18ರಲ್ಲಿ ನಾವು ಕುಡಿಯೋ ನೀರು, ಸ್ಯಾನಿಟರಿ ಮತ್ತು ಈ ಸಲ ಬಂದಮೇಲೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೊಟ್ಟಿದ್ವಿ. ಕೇಂದ್ರ ಸರ್ಕಾರ, UPA ಸರ್ಕಾರ ಇದ್ದಾಗ ಮೆಟ್ರೋ ರೈಲು, ಅದೇ ರೀತಿ ಏರ್ಪೋರ್ಟು, ಮತ್ತು ಬೆಂಗಳೂರಲ್ಲಿ ಇನ್ನರ್ ರೋಡು, ಮತ್ತು ಅದೇ ರೀತಿ ಫ್ಲೈಓವರ್ಸ್ು, ಸ್ಕೈ ವಾಕ್ಸು. ಉದಾಹರಣೆಗೆ ನಾಯಂಡಹಳ್ಳಿ ಎಲ್ಲ ಜಂಕ್ಷನ್, ಮೈಸೂರು ರೋಡ್ ಜಂಕ್ಷನ್ ಅದಿರ್ಬೋದು, ಫ್ಲೈಓವರ್ ಇರ್ಬೋದು, ನೆಲಮಂಗಲ ಫ್ಲೈಓವರ್ ಇರ್ಬೋದು, ಅಥವಾ ಹೊಸೂರು ರೋಡು, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇರ್ಬೋದು, ಎಲ್ಲ ಗುರ್ತಿರ್ತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ. ಒಂದ್ ಕಡೆಯಾಗಿ ನಾಯಕತ್ವ ವಿಚಾರದಲ್ಲಿ ಜಟಾಪಟಿ, ಮತ್ತೊಂದು ಕಡೆಯಾಗಿ ಉದ್ಯಮಿಗಳ ಒಂದು ಸರಣಿ ಟ್ವೀಟ್ಗಳು ಮಾಡಿದ್ರು ಮೋಹನ್ ದಾಸ್ ಪೈ ಇವರೆಲ್ಲ ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ. ಈ ಎಲ್ಲೊಂದ್ ಕಡೆಗೆ ಆಂಟಿ ಇನ್ಕಮನ್ಸಿ ಕ್ರಿಯೇಟ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಇದು ಈ ಒಂದು ಚುನಾವಣೆ ಮೇಲೆ ಪರಿಣಾಮ ಬೀರಲ್ವಾ ಅಂತ? ಈಗ ಒಂದು ಮೋಹನ್ ದಾಸ್ ಪೈ ಅವರು ಮತ್ತೆ ಮುಜುಮ್ದಾರ್ ಅವರು ಮೊನ್ನೆ ಗುಂಡಿಗಳು ಬಿದ್ದಂತ ಸಂದರ್ಭದಲ್ಲಿ ಅದರಲ್ಲಿ ಅವರೇನೋ ಖಾತೆ ಇರುತ್ತಲ್ಲ, ಎಕ್ಸೋ ಏನೋ ಖಾತೆ ಹಾಕೊಂಡಿದ್ರು. ಅದೇನು ತಪ್ಪು ಅಂತ ನಾವೇನು ಹೇಳೋಕ್ಕಾಗಲ್ಲ. ಗುಂಡಿ ಬೀಳ್ತಾ ಇದ್ರೆ ಅವರು ಟ್ವೀಟೇ ಮಾಡ್ತಿರ್ಲಿಲ್ಲ. ಗುಂಡಿ ಬಿದ್ದಿದ್ರಿಂದ ಟ್ವೀಟ್ ಮಾಡಿದ್ರು.
ಅದರೀಗ ಸರೋಯ್ತು. ಆಮೇಲೆ ಇದೇನು ಹೊಸದೇನಲ್ವಲ್ಲ. ಆಮೇಲೆ ಮಳೆ ಬರುತ್ತೆ, ಗುಂಡು ಬೀಳುತ್ತೆ ಅಂತ ಗೊತ್ತಿತ್ತು. ಸ್ವಲ್ಪ ನಾವು ಅಲರ್ಟ್ ಆಗಿರ್ಬೇಕಾಗಿತ್ತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಅವರಿದ್ದಾಗ ಹೈಕೋರ್ಟ್ 2 ವರ್ಷ ಮಾನಿಟರ್ ಮಾಡಿದ್ರು ಪಾಟೋಲ್ಸ್ ಬಗ್ಗೆ. ಹೈಕೋರ್ಟ್ ಚೀಫ್ ಜಸ್ಟಿಸ್ ಕರೆದು, ಚೀಫ್ ಜಸ್ಟಿಸ್ ಅಲ್ಲ ಯಾರೋ ಒಬ್ರು ಜಸ್ಟಿಸ್, ಇದಕ್ಕೋಸ್ಕರನೇ ಪ್ರತಿ ತಿಂಗಳು ತುಷಾರ್ ಗಿರಿನಾಥ್ ಅವ್ರನ್ನ ಕರೆಸೋರು. ಕರೆಸ್ಬಿಟ್ಟು ಪಾಟೋಲ್ಸ್ ಎಷ್ಟು ಮುಚ್ಚಿದ್ದೀರಾ, ಇನ್ನು ಎಷ್ಟು ಮುಚ್ಚಬೇಕು ಅಂತ 2 ವರ್ಷ ಕೇಳಿದ್ರು. ನಾವೇನು ಹೈಕೋರ್ಟ್ ಕೇಳಿ ಹೇಳಿಸ್ಕೊಳ್ಳಿಲ್ಲ. ಆಮೇಲೆ ಮೋಹನ್ ದಾಸ್ ಪೈ ಅವರು ಮೊನ್ನೆ ಇನ್ನೊಂದು ಟ್ವೀಟ್ ಮಾಡಿದ್ರು, ಯಾವುದು ಇದ್ರ ಬಗ್ಗೆ, ಕೋಗಿಲಿನಲ್ಲಿ ಆಶೆ ಅವರಿಗೆಲ್ಲ ನಮ್ಮ ಟ್ಯಾಕ್ಸ್ ಅಲ್ಲಿ ಮನೆ ಕಟ್ಕೊಡ್ತಾ ಇದ್ದಾರೆ ಅಂತ. ಅಲ್ಲಿ ಯಾರು ಜನ ಏನಿದ್ದಾರೆ ಅವ್ರು ಮಾತ್ರ ಕೊಡ್ತೀವಿ ಅಂತ CM ಹೇಳಿದ್ದಾರೆ. ಆಮೇಲೆ ನಮಗೆ 4 ಲಕ್ಷ ಕೋಟಿ GST ಬರುತ್ತೆ ನಮ್ಮ ರಾಜ್ಯದ್ದು. ಅದರಲ್ಲಿ ನಮ್ಗೆ ಕೊಡೋದು 52,000 ಕೋಟಿ. ಇನ್ನು 4 ಲಕ್ಷ ಕೋಟಿ ಬೇರೆ ರಾಜ್ಯದವ್ರಿಗೆ ಕೊಡ್ತಾ ಇದ್ದಾರೆ. ನಮ್ಮ ದುಡ್ಡನ್ನ ಬೇರೆ ರಾಜ್ಯದವ್ರಿಗೆ ತಗೊಂಡೋಗಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದ್ರ ಬಗ್ಗೆ ಯಾಕೆ ಮೋಹನ್ ದಾಸ್ ಪೈ ಅವರು ಮಾತಾಡಲ್ಲ? ಅವರು ಪಾಟೋಲ್ಸ್ ಬಗ್ಗೆ ಟ್ವೀಟ್ ಮಾಡಿದರೆ ಕಾಮೆಂಟ್ ಮಾಡಲ್ಲ. ಯಾಕಂದ್ರೆ ಅವ್ರು ಟ್ಯಾಕ್ಸ್ ಪೇಯರ್, ಅವ್ರಿಗೆ ಹಕ್ಕಿದೆ ಕಾಮೆಂಟ್ ಮಾಡೋದು. ಈ 4 ಲಕ್ಷ ಕೋಟಿನಲ್ಲಿ 4 ಲಕ್ಷ ಕೋಟಿ ಹೊರ ರಾಜ್ಯದವ್ರು ಕೊಡ್ತಾರಲ್ಲ GSTನ, ಆ ಬಗ್ಗೆ ಯಾಕೆ ಇವ್ರು ಮಾತಾಡೋದೇ ಇಲ್ಲ ಉದ್ಯಮಿಗಳು? ನಿಮ್ಮ ಪಕ್ಷದ ಒಂದು ಆಂತರಿಕ ಕಚ್ಚಾಟದಿಂದಾಗಿ ಒಂದು ರೀತಿ ಆಡಳಿತ ವಿರೋಧಿ ಅಲೆ ಎದ್ದಿದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಈ ಒಂದು ಚುನಾವಣೆಯಲ್ಲಿ ಇದೇನು ಪರಿಣಾಮ ಬೀರಲ್ವಾ ಅಂತ? ಈಗ ಸ್ವಲ್ಪ ಡಿಫ್ರೆನ್ಸಸ್ ಇರ್ಬೋದು ನಾಯಕತ್ವದ ವಿಚಾರದಲ್ಲಿ. ಅಷ್ಟು ಬಿಟ್ರೆ ಉಳಿದಾಗೆ ಆ ಥರದ್ದು ಸಮಸ್ಯೆಗಳೇನೂ ಇಲ್ಲ. ಅದೆಲ್ಲ ಸಣ್ಣ ಪುಟ್ಟ. ಆಮೇಲೆ ಬಿಜೆಪಿ ಪಕ್ಷದಲ್ಲಿ ಕಿತ್ಲಾಟ ನಿಂತಿದ್ಯಾ? ಅಲ್ಲೂ ಕಿತ್ಲಾಟನೇ ಆಡ್ತಾನೆ ಇದ್ದಾರೆ. ಅವರು ಮಾಡಿರ್ತಕ್ಕಂಥ ಕೊಳೆ ನಾವು ತೊಳಿತಾ ಇದ್ದೀವಿ. 2013 ನಾವು ಅಧಿಕಾರಕ್ಕೆ ಬಂದಾಗ 5-6 ಸಾವಿರ ಕೋಟಿ ಸಾಲ ಇಟ್ಬಿಟ್ಟು ಹೋಗಿದ್ರು. ನಮ್ಮ BBMPಯ 14 ಕಟ್ಟಡಗಳನ್ನ ಅಡ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಅವರು. BDನಲ್ಲಿ 4-5 ಸಾವಿರ ಕೋಟಿ ಸಾಲ ಇಟ್ಟಿದ್ರು. ಮೊನ್ನೆ ನಾವು ಅಧಿಕಾರಕ್ಕೆ ಬಂದಾಗ 23ರಲ್ಲಿ BBMPನಲ್ಲಿ 6 ಸಾವಿರ ಕೋಟಿ ಪೆಂಡಿಂಗ್ ಬಿಲ್ಸ್ ಪೇಮೆಂಟ್ ಮಾಡಬೇಕಾಗಿತ್ತು. KEBನಲ್ಲಿ ಹಂಗೆ ಇಟ್ಬಿಟ್ಟು ಹೋಗಿದ್ರು. BDನಲ್ಲಿ ಹೀಗೆ ಸಾಲಗಳು ಇಟ್ಬಿಟ್ಟು ಹೋಗಿದ್ರು. ಎಲ್ಲ ಕಡೆ ಸಾಲಗಳು ಇಟ್ಬಿಟ್ಟು ಹೋಗಿದ್ರು. ಅದನ್ನ ತೀರ್ಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ಬೆಂಗಳೂರು ಇನ್ನೂ ಚೆನ್ನಾಗಿ ನಾವು ಡೆವಲಪ್ಮೆಂಟ್ ಮಾಡಬಹುದು. ಸರ್, ಈಗ ಚುನಾವಣೆಯನ್ನ ಯಾವಾಗ ಸರ್ಕಾರ ನಡೆಸಕ್ ಸಿದ್ಧವಾಗಿದೆ? ಮತ್ತೊಂದು ಕಡೆಗೆ ಈ 5 ನಗರ ಪಾಲಿಕೆಗಳಲ್ಲಿ ಅಂದ್ರೆ GBA ವ್ಯಾಪ್ತಿಗೆ ಬರೋದ್ರಲ್ಲಿ ಎಷ್ಟು ನಗರ ಪಾಲಿಕೆಗಳ ಅಧಿಕಾರ ಚುಕ್ಕಾಣಿ ಹಿಡಿಯುತ್ತೆ ಕಾಂಗ್ರೆಸ್ ಅಂತ? ಈಗ ಒಂದು ಜೂನ್ 30 ಡೆಡ್ ಲೈನ್ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಏಪ್ರಿಲ್ ತಿಂಗಳಲ್ಲಿ ಸ್ಕೂಲು ಮತ್ತೆ ಶಾಲಾ ಕಾಲೇಜುಗಳು ಎಕ್ಸಾಮ್ಸ್ ಇರುತ್ತೆ. ಮೇನಲ್ಲಿ 99% ಎಲೆಕ್ಷನ್ ಆಗುತ್ತೆ. ಜೂನ್ ಮಳೆಗಾಲ ಬಂದ್ಬಿಡುತ್ತೆ. ಅದರಿಂದ ಮೇ ಅಂತ್ಯಕ್ಕೆ ಮುಗಿಯುತ್ತೆ. ಆಮೇಲೆ ಜನ, ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಪ್ರಬುದ್ಧರಾಗಿ ಚೆನ್ನಾಗಿ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬೋದು. 47ರಿಂದ ಹಿಡಿದು ಇದುವರೆಗೂ ಕೂಡ ಕಾಂಗ್ರೆಸ್ ಏನಾದರೂ ಬೆಂಗಳೂರಿಗೆ ಯಾವ್ದಾದ್ರು ಒಂದು ಪಕ್ಷ ಮಾಡಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಎಲ್ಲ ಮುಖ್ಯಮಂತ್ರಿಗಳು ಬೆಂಗಳೂರು ನಗರಕ್ಕೆ ಅವ್ರದೇ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ IT-BTನಲ್ಲಿ SM ಕೃಷ್ಣ ಅವರು, ವೀರಪ್ಪ ಮೊಯ್ಲಿಯವರು ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಇಂಡಸ್ಟ್ರೀಸ್ ತಂದಿದ್ದು. ದೇವರಾಜ ಅರಸರಪಳ್ಳಿಯಲ್ಲಿ ಆಗ ವೀರಪ್ಪ ಮೊಯ್ಲಿಯವರು CM ಆಗಿದ್ರು, ಇವರು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ರು. CETಯಿಂದ ಇವತ್ತು ಬೆಂಗಳೂರಲ್ಲಿ ಲಕ್ಷಗಟ್ಟಲೆ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ, ಮೆಡಿಕಲ್ ಇಂಜಿನಿಯರಿಂಗು, ಅದೇ ಕುಡಿಯೋ ನೀರಿರ್ಬೋದು, ಪಾರ್ಕ್ಗಳಿರ್ಬೋದು, ಇದೆಲ್ಲ ಮಾಡಿದ್ದು ನಾವೇ. ಅದರಿಂದ ಜನ ಯೋಚನೆ ಮಾಡಿದ್ರೆ ನಮಗೆ ವೋಟ್ ಹಾಕಬೇಕು. 100ಕ್ಕೆ 75 ಭಾಗ ನಮ್ಗೆ ವೋಟ್ ಹಾಕಬೇಕು. ಕೆಲಸ ಮಾಡಿರೋರು ಬಿಟ್ಬಿಟ್ಟು ಮಾತುಗಾರರು ಅಂದರೆ ಅಥವಾ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ವೋಟ್ ಕೇಳ್ತಾರೆ ಅಂತ ಯಾಮಾರಿದ್ರೆ ಜನ ತಿರುಗಿ ಕಷ್ಟಕ್ಕೆ ಸಿಗಾಕ್ಬಿಡ್ತಾರೆ ಪಾಪ ಜನ. ಸೊ ಇದಿಷ್ಟು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟ ನುಡಿಗಳು. ಅಂದ್ರೆ ಮೇ ತಿಂಗಳಲ್ಲಿ ಸರ್ಕಾರ GBA ಚುನಾವಣೆಯನ್ನ ನಡೆಸೋದಕ್ಕೆ ಸಿದ್ಧವಾಗಿದೆ. ಮತ್ತೊಂದು ಕಡೆಯಾಗಿ 100ಕ್ಕೆ 75ರಷ್ಟು ಭಾಗ ಬೆಂಗಳೂರಿನ ಮಂದಿ ನಮಗೆ ಕೈಡಿಯುವಂತ ಒಂದು ವಿಶ್ವಾಸ ಇದೆ ಎನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.